ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ದೇಶದ ಜನತೆಯ ಬಹು ನಿರೀಕ್ಷಿತ 2025-26ನೇ ಸಾಲಿನ ಬಜೆಟ್ ಅನ್ನು ಕೇಂದ್ರ ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಮಂಡಿಸಿದ್ದಾರೆ. ಸುಮಾರು 77 ನಿಮಿಷಗಳ ಕಾಲ ತಮ್ಮ 8ನೇ ಬಜೆಟ್ ಅನ್ನು ಮಂಡಿಸಿದ್ದಾರೆ. ನಿರೀಕ್ಷೆಯಂತೆ ಮಿಡಲ್ ಕ್ಲಾಸ್ ಜನರಿಗೆ ಬಂಪರ್ ಬಜೆಟ್ ಘೋಷಿಸಿದ್ದಾರೆ. ಈ ಬಾರಿಯ ಬಜೆಟ್ ಒಟ್ಟು 50 ಲಕ್ಷ ಕೋಟಿ ರೂಪಾಯಿ ಗಾತ್ರವನ್ನು ಹೊಂದಿದೆ. ಕೃಷಿ, ಕೈಗಾರಿಕೆ, ಇಂಧನ ಹಾಗೂ ಆಟೋಮೊಬೈಲ್, ರಕ್ಷಣಾ, ಶಿಕ್ಷಣ, ಆರೋಗ್ಯ, ಇನ್ಫ್ರಾಸ್ಟ್ರಕ್ಚರ್, ವ್ಯಾಪಾರ, ಗ್ರಾಮೀಣ ಮತ್ತು ನಗರ ಪ್ರದೇಶ, ಸಾರಿಗೆ ಕ್ಷೇತ್ರಗಳಿಗೆ ಬಜೆಟ್ನಲ್ಲಿ ಅಲೋಕೇಶನ್ ಇದೆ. ಈ ಬಾರಿಯ ಬಜೆಟ್ ಹೈಲೈಟ್ಸ್ ನೋಡ್ತಾ ಹೋಗೋದಾದ್ರೆ 12 ಲಕ್ಷ ರೂಪಾಯಿವರೆಗೂ ಆದಾಯ ಪಡೆಯುವವರಿಗೆ ಯಾವುದೇ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ಅಂದರೆ ತಿಂಗಳಿಗೆ 1 ಲಕ್ಷ ರೂಪಾಯಿ ದುಡಿಯುವವರಿಗೂ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ಅಲ್ಲಿ ತನಕ ಟ್ಯಾಕ್ಸ್ ಫ್ರೀ ಇನ್ಕಮ್ ಮಾಡಲಾಗಿದೆ. 12 ಲಕ್ಷ ಪ್ಲಸ್ ಇನ್ನೊಂದು 75,000 ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಸೇರಿದ್ರೆ ಆಲ್ಮೋಸ್ಟ್ ವರ್ಷಕ್ಕೆ 13 ಲಕ್ಷ ಆದಾಯ. 12.75 ಲಕ್ಷ ರೂಪಾಯಿ ತನಕ ಸ್ಯಾಲ್ರಿ ಬರ್ತಾ ಇದ್ರು ಕೂಡ ಟ್ಯಾಕ್ಸೇ ಇಲ್ಲ, ಝೀರೋ ಟ್ಯಾಕ್ಸ್. ಈ ಮೂಲಕ ಮಿಡಲ್ ಕ್ಲಾಸ್ಗೆ ದೊಡ್ಡ ಕೊಡುಗೆಯನ್ನು ಕೊಡಲಾಗಿದೆ. ಇದು ಮುಂಚೆ 7 ಲಕ್ಷ ಇತ್ತು, ಅದನ್ನು ಸೀದಾ 12.75 ಲಕ್ಷಕ್ಕೆ ತಗೊಂಡು ಹೋಗಲಾಗಿದೆ. ಇನ್ನು ಕೃಷಿ ಕ್ಷೇತ್ರಕ್ಕೆ ಒಟ್ಟು 1,37,756 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ರೈತರಿಗೆ ಹೆಚ್ಚಿನ ಸಾಲ ಕೊಡುವ ನಿಟ್ಟಿನಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಿತಿಯನ್ನು 3 ಲಕ್ಷ ರೂಪಾಯಿನಿಂದ 5 ಲಕ್ಷ ರೂಪಾಯಿವರೆಗೆ ರೇಸ್ ಮಾಡಲಾಗಿದೆ. ಇನ್ನು ಸೂಕ್ಷ್ಮ ಮತ್ತು ಮಧ್ಯಮ ಕೈಗಾರಿಕೆಗೆ 23,168 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಕ್ರೆಡಿಟ್ ಕಾರ್ಡ್ಸ್ ಫಾರ್ ಮೈಕ್ರೋ ಎಂಟರ್ಪ್ರೈಸಸ್ ಯೋಜನೆ ಅಡಿಯಲ್ಲಿ ಮೈಕ್ರೋ ಎಂಟರ್ಪ್ರೈಸಸ್ಗಳಿಗೆ ಅಂದರೆ ಸಣ್ಣ ಕಂಪನಿಗಳಿಗೆ ಕಸ್ಟಮೈಸ್ಡ್ ಕ್ರೆಡಿಟ್ ಕಾರ್ಡ್ ಸಿಗುತ್ತೆ. ಇದರಿಂದ 5 ಲಕ್ಷ ರೂಪಾಯಿ ಲಿಮಿಟ್ನ ಸಾಲ ಸೌಲಭ್ಯ ಕೊಡಲಾಗುತ್ತೆ. ಇನ್ನು ಡಿಫೆನ್ಸ್ ಸೆಕ್ಟರ್ಗೆ ಬರೋಬ್ಬರಿ 6.81 ಲಕ್ಷ ಕೋಟಿ ರೂಪಾಯಿ ಅಲೋಕೇಟ್ ಮಾಡಿದ್ದಾರೆ. ಹೀಗಾಗಿ ಕಳೆದ ವರ್ಷಕ್ಕಿಂತ 9.5% ಜಾಸ್ತಿ ಹಣ ಇದಕ್ಕೆ ಖರ್ಚು ಮಾಡಿದಂತಾಗಿದೆ. ಇನ್ನು ಶಿಕ್ಷಣ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ಗೆ 1.28 ಲಕ್ಷ ಕೋಟಿ ರೂಪಾಯಿ ಮೀಸಲಿಟ್ಟಿದ್ದು, ಇದರಲ್ಲಿ ಮಕ್ಕಳಲ್ಲಿ ಇನೋವೇಷನ್ ಬಗ್ಗೆ ಅರಿವು ಮೂಡಿಸೋಕೆ 50,000 ಸರ್ಕಾರಿ ಶಾಲೆಗಳಲ್ಲಿ ಅಟಲ್ ಟಿಂಕರಿಂಗ್ ಲ್ಯಾಬ್ ಸ್ಥಾಪನೆ, ಗ್ರಾಮೀಣ ಪ್ರದೇಶದಲ್ಲಿನ ಎಲ್ಲ ಸರ್ಕಾರಿ ಶಾಲೆ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಬ್ರಾಡ್ಬ್ಯಾಂಡ್ ಕನೆಕ್ಟಿವಿಟಿಯನ್ನು ವಿಸ್ತರಿಸಲಾಗಿದೆ. 2014ರ ನಂತರ ಸ್ಥಾಪಿಸಲಾದ ಐಐಟಿಗಳಲ್ಲಿ ಮೂಲಸೌಕರ್ಯ ಹೆಚ್ಚಿಸೋಕೆ ನಿರ್ಧಾರ ಮಾಡಲಾಗಿದೆ. ಇನ್ನು ಆರೋಗ್ಯ ಕ್ಷೇತ್ರಕ್ಕೆ ಬಜೆಟ್ನಲ್ಲಿ 99,858 ಕೋಟಿ ರೂಪಾಯಿ ಅಲೋಕೇಟ್ ಮಾಡಲಾಗಿದೆ. ಮುಂದಿನ 3 ವರ್ಷದಲ್ಲಿ ಎಲ್ಲ ಜಿಲ್ಲಾಸ್ಪತ್ರೆಯಲ್ಲಿ ಡೇ ಕೇರ್ ಕ್ಯಾನ್ಸರ್ ಸೆಂಟರ್ ಸ್ಥಾಪಿಸೋ ಗುರಿಯನ್ನ ಕೂಡ ಹೊಂದಲಾಗಿದೆ. ಮುಂದಿನ ವರ್ಷದಿಂದ ವೈದ್ಯಕೀಯ ಕಾಲೇಜಿನಲ್ಲಿ 10,000 ಸೀಟುಗಳನ್ನ ಜಾಸ್ತಿ ಮಾಡಲಾಗುತ್ತೆ. ಇನ್ನು ಸಾರಿಗೆ ಕ್ಷೇತ್ರಕ್ಕೆ 2,87,333 ಕೋಟಿ ರೂಪಾಯಿ ಮೀಸಲಿಟ್ಟಿದ್ದು, ಉಡಾನ್ ಸ್ಕೀಮ್ ಮೂಲಕ 120 ಹೊಸ ಡೆಸ್ಟಿನೇಷನ್ಗಳಿಗೆ ಕನೆಕ್ಟಿವಿಟಿ ಕೊಡಲಾಗುತ್ತೆ. ಟೂರಿಸಂ ಅಭಿವೃದ್ಧಿಗೆ ರಾಜ್ಯಗಳ ಸಹಯೋಗದಲ್ಲಿ 50 ಡೆಸ್ಟಿನೇಷನ್ಗಳ ಅಭಿವೃದ್ಧಿ ಕೈಗೊಳ್ಳಲಾಗುತ್ತೆ. ರೈಲ್ವೆ ಸೆಕ್ಟರ್ಗೆ ಮೀಸಲಿಡುವ ಹಣದಲ್ಲಿ ಯಾವುದೇ ಬದಲಾವಣೆಯಾಗಿಲ್ಲ. 2.55 ಲಕ್ಷ ಕೋಟಿ ರೂಪಾಯಿ ಅಲೋಕೇಟ್ ಮಾಡಿದ್ದಾರೆ. ಇಂಧನ ಕ್ಷೇತ್ರಕ್ಕೆ 21,847 ಕೋಟಿ ರೂಪಾಯಿ ಇಡಲಾಗಿದೆ. ಇನ್ನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ 1.5 ಲಕ್ಷ ಕೋಟಿ ರೂಪಾಯಿ ಬಡ್ಡಿ ರಹಿತ ಸಾಲ ರಾಜ್ಯಗಳಿಗೆ ಕೊಡೋದನ್ನ ಅನೌನ್ಸ್ ಮಾಡಲಾಗಿದೆ. ಜಲ್ ಜೀವನ್ ಮಿಷನ್ 2028ರವರೆಗೆ ಕಂಟಿನ್ಯೂ ಆಗುತ್ತೆ. ಗ್ರಾಮೀಣ ಭಾರತದಲ್ಲಿ 100% ಕುಡಿಯೋ ನೀರಿನ ವ್ಯವಸ್ಥೆ ಕಲ್ಪಿಸೋ ಟಾರ್ಗೆಟ್ ಕೂಡ ಇಟ್ಕೊಂಡಿದ್ದಾರೆ. ಈ ವರ್ಷ ಗ್ರಾಮೀಣ ಉದ್ಯೋಗಿಗಳಿಗಾಗಿ 86,000 ಕೋಟಿ ರೂಪಾಯಿ ಹಣವನ್ನ ಮೀಸಲಿಡಲಾಗಿದೆ. ನಗರಗಳನ್ನ ಗ್ರೋತ್ ಹಬ್ಗಳಾಗಿ ಮಾಡೋಕೆ 1 ಲಕ್ಷ ಕೋಟಿ ರೂಪಾಯಿ ಅಲೋಕೇಟ್ ಮಾಡಲಾಗಿದೆ. SC/ST ಸಮುದಾಯಗಳ 5 ಲಕ್ಷ ಮಹಿಳೆಯರಿಗೆ 5 ವರ್ಷಗಳ ಅವಧಿಯ ಟರ್ಮ್ ಲೋನ್ ಕೊಡೋಕು ಕೂಡ ಯೋಜನೆಯನ್ನ ರೂಪಿಸಲಾಗಿದೆ. ಸ್ನೇಹಿತರೆ, ಬಜೆಟ್ ಕತೆ ನೋಡ್ತಾ ಇದೀವಿ ದೇಶದ್ದು. ಆದರೆ ನಿಮ್ಮ ಬಜೆಟ್, ನಿಮ್ಮ ಹಣಕಾಸಿನ ಪರಿಸ್ಥಿತಿ, ನಿಮ್ಮ ಕರಿಯರ್ ಗ್ರೋತ್ ನಿಮ್ಮ ಕೈಲಿರುತ್ತೆ. ನಿಮ್ಮ ಹತ್ರ ಸರಿಯಾದ ಸ್ಕಿಲ್ ಇಲ್ಲ ಅಂದ್ರೆ ಸರ್ಕಾರದ ಯಾವ ಪಾಲಿಸಿ ಕೂಡ ನಿಮ್ಮ ರಕ್ಷಣೆಗೆ ಬರೋದಿಲ್ಲ. AI ಫಸ್ಟ್ ಯುಗಕ್ಕೆ ಜಗತ್ತು ಕಾಲಿಡ್ತಿದೆ. ಇವತ್ತು AI ಕಲಿಯೋರು ನಾಳೆ ಲೀಡರ್ಗಳಾಗಬಹುದು. ಸೊ ಈ ವಿಡಿಯೋದ ಪಾರ್ಟ್ನರ್ ಆಗಿರೋ ಗ್ರೋತ್ ಸ್ಕೂಲ್ ಇದಕ್ಕೆ ಒಳ್ಳೆ ಅವಕಾಶ ಕೊಡ್ತಾ ಇದೆ. ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಈ ಕೋರ್ಸ್ ನಲ್ಲಿ 3 ಗಂಟೆಗಳ ಪ್ರಾಕ್ಟಿಕಲ್ AI ಟ್ರೈನಿಂಗ್ ಇದೆ. ಇದರಲ್ಲಿ ನಿಮ್ಮ ಕೆಲಸದ ಸಮಯವನ್ನ ಕಮ್ಮಿ ಮಾಡಿ ಪ್ರೊಡಕ್ಟಿವಿಟಿ ಹೆಚ್ಚು ಮಾಡೋಕೆ AI ಹೇಗೆ ಯೂಸ್ ಮಾಡಬೇಕು, ಉದ್ಯೋಗ ಹುಡುಕಾಟ, ಸ್ಯಾಲರಿ ಹೆಚ್ಚು ಮಾಡಿಕೊಳ್ಳೋ ಸ್ಟ್ರಾಟಜಿ ಹೇಗೆ ಎಲ್ಲ ಕಲಿಬಹುದು. ಹೀಗೆ 20ಕ್ಕೂ ಅಧಿಕ AI ಟೂಲ್ಸ್ ಅನ್ನು ಕಲಿಬಹುದು. AI ಬಳಸಿ ಬಿಸ್ನೆಸ್ ಇಂಪ್ರೂವ್ ಮಾಡಿಕೊಳ್ಳೋದು, ಪರ್ಸನಲ್ ಬ್ರ್ಯಾಂಡಿಂಗ್ ಕಲಿಬಹುದು. ಈಗ ಆಲ್ರೆಡಿ 40 ರಾಷ್ಟ್ರಗಳ 10 ಲಕ್ಷಕ್ಕೂ ಅಧಿಕ ಜನ ಈ ಟ್ರೈನಿಂಗ್ ಕ್ಲಾಸ್ ಅನ್ನ ಅಟೆಂಡ್ ಮಾಡಿದ್ದಾರೆ. ಸಾಮಾನ್ಯವಾಗಿ ಇದು ಪೇಯ್ಡ್ ಟ್ರೈನಿಂಗ್, ಆದರೆ mastmaga.comನ ಮೊದಲ 1000 ವೀಕ್ಷಕರಿಗೆ ಇದು ಫ್ರೀ ಇರುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿದೆ. ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ ರಿಜಿಸ್ಟರ್ ಆಗಿ. ಬನ್ನಿ ಈಗ ಫುಲ್ ನ್ಯೂಸ್ ನಲ್ಲಿ ನಾವು ಮುಂದುವರಿಯೋಣ.
ಇನ್ನೊಂದು ಕಡೆ ಮಿತ್ರ ರಾಷ್ಟ್ರಗಳಿಗೂ ಈ ಬಜೆಟ್ನಲ್ಲಿ ಹಣವನ್ನ ಮೀಸಲಿಡಲಾಗಿದೆ. ಮಾಲ್ಡೀವ್ಸ್ಗೆ 600 ಕೋಟಿ ರೂಪಾಯಿವರೆಗೆ ಏರಿಸಲಾಗಿದೆ. ಕಳೆದ ವರ್ಷ ಮಹಮ್ಮದ್ ಮುಯಿಜುರಾ ಮಾಲ್ಡೀವ್ಸ್ಗೆ 470 ಕೋಟಿ ರೂಪಾಯಿ ಕೊಡಲಾಗಿತ್ತು. ಈ ಸಲ 600 ಕೋಟಿ. ಹಾಗೆ ತಾಲಿಬಾನಿಗಳ ಆಳ್ವಿಕೆಯ ಅಫ್ಘಾನಿಸ್ತಾನಕ್ಕೆ 2 ಪಟ್ಟು ಜಾಸ್ತಿ ಮಾಡಿ 100 ಕೋಟಿ ರೂಪಾಯಿ ಅಲೋಕೇಟ್ ಮಾಡಲಾಗಿದೆ. ಕಳೆದ ಬಾರಿ ಅಫ್ಘಾನಿಸ್ತಾನಕ್ಕೆ 50 ಕೋಟಿ ರೂಪಾಯಿ ಮಾತ್ರ ಹೆಲ್ಪ್ ಕೊಡಲಾಗಿತ್ತು. ಇನ್ನು ದುರಹಂಕಾರ ತೋರಿಸ್ತಿರೋ ಬಾಂಗ್ಲಾ ಬಜೆಟ್ ಹಂಚಿಕೆಯಲ್ಲಿ ಏನು ಚೇಂಜಸ್ ಮಾಡಲಿಲ್ಲ. ಮಹಮ್ಮದ್ ಯೂನುಸ್ರ ಆಳ್ವಿಕೆ ಇರುವಂತಹ ಪ್ರಸಕ್ತ ಈ ಬಾಂಗ್ಲಾದೇಶಕ್ಕೆ ಈ ಸಲ ಕೂಡ ಇರಲಿ ಅಂತ 120 ಕೋಟಿ ರೂಪಾಯಿ ಇಡಲಾಗಿದೆ. ನೇಪಾಳಕ್ಕೆ 700 ಕೋಟಿ, ಶ್ರೀಲಂಕಾಗೆ 300 ಕೋಟಿ, ಮಂಗೋಲಿಯಾಗೆ 5 ಕೋಟಿ, ಆಫ್ರಿಕನ್ ರಾಷ್ಟ್ರಗಳಿಗೆ ಸ್ವಲ್ಪ ಜಾಸ್ತಿ ಮಾಡಿ 225 ಕೋಟಿ ರೂಪಾಯಿ ಇಡಲಾಗಿದೆ. ಮಾರಿಷಸ್ಗೆ ಕಮ್ಮಿ ಮಾಡಿ 500 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಮಯನ್ಮಾರ್ಗೆ 50 ಕೋಟಿ ರೂಪಾಯಿ ಕಮ್ಮಿ ಮಾಡಿ 350 ಕೋಟಿ ರೂಪಾಯಿ ಇಟ್ಟಿದ್ದಾರೆ. ಆದರೆ ಇದೆಲ್ಲದರ ಪೈಕಿ ಅತಿ ಹೆಚ್ಚು ಮೀಸಲಿಟ್ಟಿರುವುದು ನೆರೆಯ ರಾಷ್ಟ್ರ ಭೂತಾನ್ಗೆ. ಎಸ್, ಭಾರತದೊಂದಿಗೆ ಉತ್ತಮ ಸಂಬಂಧವನ್ನು ಮೇಂಟೈನ್ ಮಾಡ್ತಿರೋ ಹಾಗೂ ಭಾರತದ ರಕ್ಷಣೆಯಲ್ಲಿರೋ ಭೂತಾನ್ಗೆ 2150 ಕೋಟಿ ರೂಪಾಯಿ ದುಡ್ಡನ್ನು ಅಲೋಕೇಟ್ ಮಾಡಲಾಗಿದೆ. ಆದರೆ ಕಳೆದ ಸಲ ಕಂಪೇರ್ ಮಾಡಿದ್ರೆ ಚೂರು ಕಮ್ಮಿನೇ. ಕಳೆದ ಸಲ 2543 ಕೋಟಿ ರೂಪಾಯಿ ಕೊಡಲಾಗಿತ್ತು ಭೂತಾನ್ಗೆ. ಇನ್ನು ಈ ಬಜೆಟ್ನಲ್ಲಿ ಮಖಾನಾ ಮಂಡಳಿ, ಗ್ರೀನ್ ಫೀಲ್ಡ್ ವಿಮಾನ ನಿಲ್ದಾಣ ಸೇರಿ ಮೋದಿ ಸರ್ಕಾರಕ್ಕೆ ಬೆಂಗಾವಲಾಗಿ ನಿಂತಿರೋ ಅಂದ್ರೆ ಮಿತ್ರ ಪಕ್ಷವಾಗಿರೋ ಜೆಡಿಯುನ ನಿತೀಶ್ ಕುಮಾರ್ರ ಬಿಹಾರಕ್ಕೇನೆ ಹಲವು ಮಹತ್ವದ ಯೋಜನೆಗಳಿಗೆ ಬಜೆಟ್ನಲ್ಲಿ ಹಣ ಮೀಸಲಿಡಲಾಗಿದೆ. ಈ ವರ್ಷ ಬಿಹಾರದಲ್ಲಿ ಚುನಾವಣೆ ಕೂಡ ಇದೆ. ಹೀಗಾಗಿ ಬಜೆಟ್ 2025 ಸ್ಟ್ಯಾಂಡ್ಸ್ ಫಾರ್ ಬಿಹಾರ್. ಬಿ ಅಂದ್ರೆ ಬಿಹಾರ್ ಇದೆ ಈ ಬಜೆಟ್ ಅಲ್ಲಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಮೀಮ್ಸ್ ಎಲ್ಲ ಮಾಡಲಾಗಿದೆ. ಏನೋ ಕೇಂದ್ರ ಬಜೆಟ್ ನಲ್ಲಿ ರೈಲ್ವೆ ಇಲಾಖೆಗೆ 2.55 ಲಕ್ಷ ಕೋಟಿ ರೂಪಾಯಿ ಮೀಸಲಿಡಲಾಗಿತ್ತು. ಅದರಲ್ಲಿ ರಾಜ್ಯಕ್ಕೆ ಸಂಬಂಧಪಟ್ಟ ರೈಲ್ವೆ ಕಾಮಗಾರಿಗೆ ಒಟ್ಟು 7,564 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ. ಗದಗ, ವಾಡಿ ಹಾಗೂ ತುಮಕೂರು, ಚಿತ್ರದುರ್ಗ, ದಾವಣಗೆರೆ 2 ಹೊಸ ರೂಟ್ಗಳಿಗೆ ತಲಾ 549.45 ಕೋಟಿ ರೂಪಾಯಿ ಹಣವನ್ನ ಇಡಲಾಗಿದೆ. ಏನು ಬಾಗಲಕೋಟೆ ಕುಡಚಿ ಮಾರ್ಗಕ್ಕೆ 428 ಕೋಟಿ ರೂಪಾಯಿ ಹಾಗೂ ಹೊಸಪೇಟೆ, ಹುಬ್ಬಳ್ಳಿ, ಲೋಂಡಾ, ತಿನೈಘಾಟ್, ವಾಸ್ಕೋ ಡಿ ಗಾಮಾ, ಗೋವಾ ಅಂದರೆ ಈ ಮಾರ್ಗಕ್ಕೆ 413 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಉಳಿದಂತೆ ಹೊಟಗಿ, ಕೂಡಗಿ, ಗದಗ ಹಾಗೆ ಬಯಪನಹಳ್ಳಿ, ಹೊಸೂರು ಮಾರ್ಗ ಹಾಗೆ ಯಶವಂತಪುರದಿಂದ ಚನ್ನಸಂದ್ರ ಮಾರ್ಗ ಹೀಗೆ ಕೆಲ ಪ್ರಮುಖ ಹೊಸ ರೈಲ್ವೆ ಯೋಜನೆಗಳಿಗೆ ಬಜೆಟ್ನಲ್ಲಿ ಅಪ್ರೂವಲ್ ಕೊಡಲಾಗಿದೆ. ಏನೋ ರಾಜ್ಯಕ್ಕೆ ಕಳೆದ ವರ್ಷ 7,559 ಕೋಟಿ ರೂಪಾಯಿ ಮೀಸಲಿಡಲಾಗಿತ್ತು. ಈ ಬಾರಿ 7,564 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಸಬರ್ಬನ್ ರೈಲಿಗೆ ಈ ಬಾರಿಯೂ 350 ಕೋಟಿ ರೂಪಾಯಿ ಕೊಡಲಾಗಿದೆ ಅಂತ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ಏನೋ ಬಜೆಟ್ ಬಗ್ಗೆ ರಿಯಾಕ್ಟ್ ಮಾಡಿರೋ ಪಿಎಂ ನರೇಂದ್ರ ಮೋದಿ, ಭಾರತದ ಅಭಿವೃದ್ಧಿಯ ಜರ್ನಿಯಲ್ಲಿ ಇದು ಪ್ರಮುಖವಾಗಿರೋ ಮೈಲುಗಲ್ಲು. ಇದು 140 ಕೋಟಿ ಭಾರತೀಯರ ಆಕಾಂಕ್ಷೆಗಳ ಬಜೆಟ್ ಆಗಿದೆ. ಪ್ರತಿಯೊಬ್ಬ ಭಾರತೀಯರ ಕನಸು ಸಾಕಾರಗೊಳಿಸುವ ಬಜೆಟ್ ಇದು. ಇನ್ಮೇಲೆ ಭಾರತದ ಅಭಿವೃದ್ಧಿಯನ್ನ ಸಾಮಾನ್ಯ ಜನರೇ ಮುನ್ನಡೆಸ್ತಾರೆ ಅಂತ ಪಿಎಂ ಹೇಳಿದ್ದಾರೆ. ಅಂದ್ರೆ ಕನ್ಸಂಪ್ಷನ್ಗೆ ದೊಡ್ಡ ಪ್ರಮಾಣದಲ್ಲಿ ಬೂಸ್ಟ್ ಸಿಗುತ್ತೆ, ಜನರ ಕೈಯಲ್ಲಿ ಜಾಸ್ತಿ ದುಡ್ಡು ಉಳಿಯುತ್ತೆ, ಟ್ಯಾಕ್ಸ್ ಕಮ್ಮಿ ಮಾಡಿರೋದ್ರಿಂದ ಅವರು ಜಾಸ್ತಿ ಖರ್ಚು ಮಾಡ್ತಾರೆ, ಎಕನಾಮಿಕ್ ಆಕ್ಟಿವಿಟಿ ಚಿಗುರುತ್ತೆ ಅನ್ನೋ ಹೋಪ್ ಅನ್ನ ವ್ಯಕ್ತಪಡಿಸಿದ್ದಾರೆ. ಏನು ಈ ಬಜೆಟ್ಗೆ ವಿಪಕ್ಷಗಳು ಆಕ್ರೋಶವನ್ನು ಹೊರಹಾಕಿವೆ, ಟೀಕೆಯನ್ನ ಮಾಡಿವೆ. ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಬಜೆಟ್ ಕುರಿತು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಬಜೆಟ್ ಬುಲೆಟ್ ಗಾಯಕ್ಕೆ ಬ್ಯಾಂಡೇಜ್ ಹಾಕಿದಂತಾಗಿದೆ. ಜಾಗತಿಕ ಅನಿಶ್ಚಿತತೆಯ ನಡುವೆ ನಮ್ಮ ಆರ್ಥಿಕ ದಿವಾಳಿಯನ್ನ ಪರಿಹರಿಸೋಕೆ ದೊಡ್ಡ ಬದಲಾವಣೆಗಳ ಅಗತ್ಯ ಇದೆ. ಆದರೆ ಈ ಸರ್ಕಾರ ಆ ವಿಚಾರದಲ್ಲಿ ದಿವಾಳಿಯಾಗಿದೆ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಅತ್ತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ರಿಯಾಕ್ಟ್ ಮಾಡಿ, ಇಡೀ ದೇಶ ಹಣದುಬ್ಬರ ಮತ್ತು ನಿರುದ್ಯೋಗದ ಸಮಸ್ಯೆಗಳಲ್ಲಿ ಒದ್ದಾಡ್ತಿರುವಾಗ ಈ ಬಜೆಟ್ ಜನರನ್ನ ಮೋಸಗೊಳಿಸುವ ಪ್ರಯತ್ನ ಮಾಡಿದೆ ಅಂತ ಟೀಕಿಸಿದ್ದಾರೆ. ಇನ್ನು ಈ ಬಜೆಟ್ ಬಗ್ಗೆ ಆಮ್ ಆದ್ಮಿ ಪಾರ್ಟಿಯ ಅರವಿಂದ ಕೇಜ್ರಿವಾಲ್ ಕೂಡ ರಿಯಾಕ್ಟ್ ಮಾಡಿ, ನನಗೆ ತುಂಬಾ ಬೇಜಾರಾಗಿದೆ ಅಂತ ಹೇಳಿದ್ದಾರೆ. ಬಿಲಿಯನಿಯರ್ಗಳ ಸಾಲ ಮನ್ನಾ ಮಾಡೋದನ್ನ ನಿಲ್ಲಿಸಿ ಅದರಿಂದ ಬಂದ ಹಣವನ್ನ ರೈತರಿಗೆ, ಮಧ್ಯಮ ವರ್ಗದವರಿಗೆ ಆ ದುಡ್ಡನ್ನ ಕೊಡಿ ಅಂತ ಕೇಜ್ರಿವಾಲ್ ಸಲಹೆ ಕೊಟ್ಟಿದ್ದೆ ನಾನು, ಆದರೆ ಅದನ್ನು ಮಾಡಿಲ್ಲ ಸರ್ಕಾರ, ನನಗೆ ಬಹಳ ಬೇಜಾರಾಗಿದೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನೋ ಕೇಂದ್ರ ಬಜೆಟ್ ಬಗ್ಗೆ ಇತ್ತ ಸಿಎಂ ಸಿದ್ದರಾಮಯ್ಯ ಕೂಡ ಅಸಮಾಧಾನ ಹೊರಹಾಕಿದ್ದಾರೆ. ಈ ಬಾರಿಯ ಕೇಂದ್ರ ಬಜೆಟ್ ರಾಜ್ಯ ಹಾಗೂ ದೇಶದ ಹಿತದೃಷ್ಟಿಯಿಂದ ನಿರಾಶಾದಾಯಕ ಅಂತ ಹೇಳಿದ್ದಾರೆ. ದೂರದೃಷ್ಟಿನೇ ಇಲ್ಲ ಅಂತ ಹೇಳಿದ್ದಾರೆ. ಮೋದಿ ಸರ್ಕಾರ ಕರ್ನಾಟಕಕ್ಕೆ ಚೊಂಬು ಕೊಡೋದನ್ನು ಮುಂದುವರೆಸಿದೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಅಲ್ಲೇ ಕರ್ನಾಟಕದ ಬಿಜೆಪಿ ನಾಯಕರು ಕೇಂದ್ರಕ್ಕೆ ಮನವಿನೇ ಕೊಟ್ಟಿಲ್ಲ, ತೆರಿಗೆ ಹಂಚಿಕೆಯಲ್ಲಿ ಆಗಿರೋ ಅನ್ಯಾಯ ಪ್ರಶ್ನಿಸಿಲ್ಲ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಕುಮಾರಸ್ವಾಮಿ, ಶೋಭಾ ಕರಂದ್ಲಾಜೆ, ಸೋಮಣ್ಣ ಯಾರಿಗೂ ಮೋದಿ ಮುಂದೆ ಮಾತನಾಡೋಕೆ ಧೈರ್ಯನೇ ಇಲ್ಲ ಅಂತ ಸಿದ್ದರಾಮಯ್ಯ ಲೇವಡಿ ಮಾಡಿದ್ದಾರೆ. ಏನೋ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಗೆ ಭಾರಿ ಸಂಕಷ್ಟ ಎದುರಾಗುವ ರೀತಿ ಕಾಣಿಸ್ತಾ ಇದೆ. ಎಚ್.ಡಿ.ಕೆ ಮತ್ತು ಅವರ ಕುಟುಂಬ ಸದಸ್ಯರ ವಿರುದ್ಧ ಭೂ ಕಬಳಿಕೆ ಆರೋಪ ಕೇಳಿಬಂದಿತ್ತಲ್ಲ, ಅದರ ಬಗ್ಗೆ ಈಗ ತನಿಖೆ ನಡೆಸೋಕೆ ರಾಜ್ಯ ಸರ್ಕಾರ ಎಸ್ಐಟಿ ಟೀಮ್ ಅನ್ನು ರಚಿಸಿದೆ. ರಾಮನಗರ ಜಿಲ್ಲೆ ಬಿಡದಿ ಬಳಿಯ
ಕ್ಯಾತಗಾನಹಳ್ಳಿ ಗ್ರಾಮದ ಸರ್ವೆ ನಂಬರ್ 8, 9, 10, 16, 17 ಮತ್ತು 79ರಲ್ಲಿನ ಸರ್ಕಾರಿ ಜಮೀನನ್ನ ಕುಮಾರಸ್ವಾಮಿ ಮತ್ತವರ ಫ್ಯಾಮಿಲಿಯವರು ಕಬಳಿಸಿದ್ದಾರೆ ಅಂತ SR ಹಿರೇಮಠ್ ಹೈಕೋರ್ಟ್ನಲ್ಲಿ ಅರ್ಜಿಯನ್ನ ಹಾಕಿದ್ರು. ಅಲ್ಲದೆ ಈ ಅರ್ಜಿಗೆ ಸಂಬಂಧಪಟ್ಟಂತೆ ಕೋರ್ಟ್ ಆದೇಶ ಪಾಲಿಸಿಲ್ಲ ಅಂತ ರಾಜ್ಯ ಸರ್ಕಾರದ ವಿರುದ್ಧ ನ್ಯಾಯಾಂಗ ನಿಂದನೆ ಅರ್ಜಿ ಕೂಡ ಸಲ್ಲಿಸಿದ್ರು. ಹೀಗಾಗಿ ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಸರ್ಕಾರವನ್ನ ತರಾಟೆಗೆ ತಗೊಂಡಿತ್ತು. ಅದರ ಬೆನ್ನಲ್ಲೇ ಈಗ ರಾಜ್ಯ ಸರ್ಕಾರ ಇದರ ಬಗ್ಗೆ ತನಿಖೆ ನಡೆಸೋಕೆ ಹಿರಿಯ IAS ಅಧಿಕಾರಿ ಆಮ್ಲನ್ ಆದಿತ್ಯ ಬಿಸ್ವಾಸ್ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡ ಅಂದ್ರೆ SITಯನ್ನ ರಚಿಸಿದೆ. ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಮತ್ತು ಕರ್ನಾಟಕ ಭೂ ಕಬಳಿಕೆ ನಿಷೇಧ ಕಾಯ್ದೆ 2011ರ ಅಡಿಯಲ್ಲಿ SIT ರಚಿಸಲಾಗಿದೆ. ಹೀಗಾಗಿದ್ದು ಮುಂದೆ ಯಾವ ಹಂತಕ್ಕೆ ಹೋಗುತ್ತೆ ಕುಮಾರಸ್ವಾಮಿಗೆ ಅಂತ ಕಾದು ನೋಡಬೇಕು. ಉತ್ತರ ಪ್ರದೇಶದ ಕುಂಭಮೇಳ 20ನೇ ದಿನಕ್ಕೆ ಕಾಲಿಟ್ಟಿದೆ. 77 ರಾಷ್ಟ್ರಗಳ ರಾಜತಾಂತ್ರಿಕರು ಕುಂಭಮೇಳಕ್ಕೆ ಆಗಮಿಸಿದ್ದಾರೆ. ಒಟ್ಟು 118 ಸದಸ್ಯರ ನಿಯೋಗ ಇದ್ದು ಇದರಲ್ಲಿ ಎಸ್ಟೋನಿಯಾ, ನೇಪಾಳ, ದಕ್ಷಿಣ ಆಫ್ರಿಕಾ, ಸ್ಲೋವಾಕಿಯಾ, ಅರ್ಜೆಂಟೀನಾ, ಜಿಂಬಾಬ್ವೆ, ಬೊಲಿವಿಯಾ ರಾಯಭಾರಿಗಳು ಸೇರಿ ಅನೇಕ ರಾಜತಾಂತ್ರಿಕರು ಸೇರಿದಂತೆ ಅವರ ಫ್ಯಾಮಿಲಿ ಸಮೇತ ಆಗಮಿಸಿ ಅವರ ಪತ್ನಿ ಸಮೇತ ಇಡೀ ಫ್ಯಾಮಿಲಿ ಬಂದಿದ್ದಾರೆ. ಈ ಹೊಸ ಅನುಭವದ ಬಗ್ಗೆ ಸಂತೋಷ ವ್ಯಕ್ತಪಡಿಸಿದ್ದಾರೆ. ಅತ್ತ ಪ್ರಯಾಗ್ರಾಜ್ಗೆ ಬರುವ ಫ್ಲೈಟ್ಗಳ ಟಿಕೆಟ್ ದರ ಗಗನಕ್ಕೇರಿತ್ತು. ಆದ್ರೀಗ ಫ್ಲೈಟ್ ಟಿಕೆಟ್ ಪ್ರೈಸ್ 50% ಕಮ್ಮಿ ಮಾಡಲಾಗಿದೆ ಅಂತ ನಾಗರಿಕ ವಿಮಾನಯಾನ ಖಾತೆ ಸಚಿವ ರಾಮ್ ಮೋಹನ್ ನಾಯ್ಡು ಘೋಷಿಸಿದ್ದಾರೆ. ಈ ಬದಲಾವಣೆ ಇಂದಿನಿಂದಲೇ ಕಾರ್ಯರೂಪಕ್ಕೆ ಬರುತ್ತೆ. ಇನ್ನು ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಕುಂಭಮೇಳದ ಏರಿಯಲ್ ಸರ್ವೆ ನಡೆಸಿದ್ದಾರೆ. ಫೆಬ್ರವರಿ 2ನೇ ತಾರೀಕು ಆಚರಿಸಲಾಗುವ ವಸಂತ ಪಂಚಮಿಗೆ ಮಾಡಲಾದ ಅರೇಂಜ್ಮೆಂಟ್ಸ್ ಅನ್ನ ನೋಡೋಕೆ ಯೋಗಿ ಪ್ರಯಾಗ್ರಾಜ್ಗೂ ಕೂಡ ಭೇಟಿ ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ ಕುಂಭಮೇಳದಲ್ಲಿ ಪಾಲ್ಗೊಂಡಿರುವ ಅಖಾಡಗಳಲ್ಲಿ ಒಂದಾಗಿರುವಂತಹ ತೃತೀಯ ಲಿಂಗಿಗಳ ಅಖಾಡ, ಈ ಕಿನ್ನರ್ ಅಖಾಡ ಅಥವಾ ಅಖಾರ, ಇದರಿಂದ ಮಾಜಿ ನಟಿ ಮಮತಾ ಕುಲಕರ್ಣಿ ಹಾಗೂ ಲಕ್ಷ್ಮೀನಾರಾಯಣ್ ತ್ರಿಪಾಠಿ ಇವರಿಬ್ಬರನ್ನ ಮಹಾಮಂಡಲೇಶ್ವರ್ ಅಂತ ಮಾಡಲಾಗಿತ್ತಲ್ಲ, ಇಬ್ಬರನ್ನು ಈಗ ತೆಗೆದುಹಾಕಲಾಗಿದೆ. ಮಮತಾ ಕುಲಕರ್ಣಿ ಮೇಲೆ ದ್ರೋಹದ ಆರೋಪ ಮಾಡಲಾಗಿದೆ. ನನ್ನ ಗಮನಕ್ಕೆ ಬಾರದೆ ಮಮತಾರನ್ನ ಅಖಾಡದಲ್ಲಿ ಮಹಾಮಂಡಲೇಶ್ವರರಾಗಿ ನೇಮಕ ಮಾಡಿದ್ದಕ್ಕೆ ತ್ರಿಪಾಠಿ ಅವರನ್ನ ಕೂಡ ಹೊರಹಾಕಲಾಗಿದೆ ಅಂತ ಕಿನ್ನರ್ ಅಖಾಡದ ಸಂಸ್ಥಾಪಕರಾಗಿರುವಂತಹ ಋಷಿ ಅಜಯ್ ದಾಸ್ ಹೇಳಿದ್ದಾರೆ. ಅಂದಹಾಗೆ ಬೇರೆ ಬೇರೆ ಸಾಧುಗಳ ಅಖಾಡ ತರದಲ್ಲೇ ಒಂದು ಹೊಸ ಅಖಾಡ ಇದು ತೃತೀಯ ಲಿಂಗಿಗಳೇ ಇರುವಂತಹ ಅಖಾಡ. ಏನೋ ಕಳೆದ 18 ವರ್ಷಗಳಿಂದಲೂ ನಕ್ಸಲ್ ಹೋರಾಟದಲ್ಲಿ ಗುರುತಿಸಿಕೊಂಡಿದ್ದ ನಕ್ಸಲ್ ಕೋಟೆ ಹೊಂಡ ರವಿ ಅಥವಾ ರವೀಂದ್ರ ನೆಮ್ಮಾರ್ ಖುದ್ದು ತಾವೇ ಪೊಲೀಸರಿಗೆ ಶರಣಾಗಿದ್ದಾರೆ. ಚಿಕ್ಕಮಗಳೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಕ್ರಮ್ ಆಮ್ಟೆ ಹಾಗೂ ಜಿಲ್ಲಾಧಿಕಾರಿ CN ಮೀನಾ ನಾಗರಾಜ್ ಅವರ ಸಮ್ಮುಖದಲ್ಲಿ ಶರಣಾಗಿ ಸಮಾಜದ ಮುಖ್ಯವಾಹಿನಿಗೆ ಬಂದಿದ್ದಾರೆ. ಇತ್ತೀಚೆಗಷ್ಟೇ CM ಸಿದ್ದರಾಮಯ್ಯ ಸಮ್ಮುಖದಲ್ಲಿ 6 ನಕ್ಸಲರು ಶರಣಾಗಿದ್ರು. ಅದರ ಬೆನ್ನಲ್ಲೇ ರವಿ ಅನ್ನೋ ನಕ್ಸಲ್ ಕೂಡ ಈಗ ಮಾಜಿ ನಕ್ಸಲ್ ಆಗ್ತಾ ಇದ್ದಾರೆ. ಈ ಮೂಲಕ ಕರ್ನಾಟಕದಲ್ಲಿ ನಕ್ಸಲ್ ಚಟುವಟಿಕೆ ಸಂಪೂರ್ಣವಾಗಿ ಎಂಡ್ ಆಗಿದೆ. ಅಂದಹಾಗೆ ರವಿ ನಕ್ಸಲ್ ನಾಯಕ ವಿಕ್ರಮ್ ಗೌಡ ಎನ್ಕೌಂಟರ್ ಬೆನ್ನಲ್ಲೇ ತಲೆಮರೆಸಿಕೊಂಡಿದ್ರು. ಅದರ ಬೆನ್ನಲ್ಲೇ ಇದೀಗ ಸರ್ಕಾರದ ಶರಣಾಗತಿ ಪ್ಯಾಕೇಜ್ ಒಪ್ಪಿಕೊಂಡು ಮುಖ್ಯ ವಾಹಿನಿಗೆ ಮರಳ್ತಾ ಇದ್ದಾರೆ. ಇನ್ನು ದೇಶದಲ್ಲಿ ಹುಲಿಗಳ ಸಂಖ್ಯೆ ಮಾತ್ರ ಅಲ್ಲ, ಅವುಗಳ ವಾಸ ಪ್ರದೇಶ ಕೂಡ ಹೆಚ್ಚಾಗಿದೆ ಅಂತ ಅಧ್ಯಯನ ವರದಿಯೊಂದು ಹೇಳಿದೆ. ಟೈಗರ್ ರಿಕವರಿ ಅಮಿಡ್ ಪೀಪಲ್ ಅಂಡ್ ಪಾವರ್ಟಿ ವರದಿ ಪ್ರಕಾರ ಕಳೆದ 20 ವರ್ಷಗಳಲ್ಲಿ ಹುಲಿ ವಾಸ ಪ್ರದೇಶ 30% ವಿಸ್ತರಣೆಯಾಗಿದೆ. ರಾಜಧಾನಿ ದಿಲ್ಲಿಯಲ್ಲಿ ಮತ್ತೆ ದಟ್ಟವಾದ ಮಂಜು ಆವರಿಸಿಕೊಂಡಿದೆ. ಪರಿಣಾಮ ಕನಿಷ್ಠ 14 ಫ್ಲೈಟ್ಗಳ ಸಂಚಾರವನ್ನು ರದ್ದುಗೊಳಿಸಲಾಗಿದೆ. ಒಟ್ಟು 146 ವಿಮಾನಗಳ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿದೆ. 27 ರೈಲುಗಳ ಸಂಚಾರದಲ್ಲೂ ವ್ಯತ್ಯಯ ಉಂಟಾಗಿದೆ. ಈಗ ಇತರ ಪ್ರಮುಖ ಸುದ್ದಿಯ ಕ್ವಿಕ್ ರೌಂಡ್ ಅಪ್ ನೋಡೋದಾದ್ರೆ, ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಬೇಸರಗೊಂಡಿದ್ದ ಆಳಂದ ಶಾಸಕ BR ಪಾಟೀಲ್ CM ರಾಜಕೀಯ ಸಲಹೆಗಾರ ಹುದ್ದೆ ನನಗೆ ಬೇಡ ಅಂತ ಈಗ ರಾಜೀನಾಮೆ ಕೊಟ್ಟಿದ್ದಾರೆ. ಇನ್ನು ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗದ ನೂತನ ಅಧ್ಯಕ್ಷರನ್ನಾಗಿ ಹಿರಿಯ ವಕೀಲ ಮಧುಸೂದನ್ R ನಾಯಕ್ ಅವರನ್ನ ನೇಮಕ ಮಾಡಲಾಗಿದೆ. ಬ್ರಿಟನ್ ಮಾಜಿ ಪ್ರಧಾನಿ ರಿಷಿ ಸುನಾಕ್ ಭಾರತಕ್ಕೆ ಭೇಟಿ ಕೊಟ್ಟಿದ್ದಾರೆ. ಜೈಪುರದಲ್ಲಿ ನಡೀತಾ ಇರೋ ಸಾಹಿತ್ಯ ಉತ್ಸವದಲ್ಲಿ ರಿಷಿ ಸುನಾಕ್ ಮತ್ತವರ ಮಾವ ಹಾಗೂ ಇನ್ಫೋಸಿಸ್ ಸಂಸ್ಥಾಪಕರಾಗಿರೋ ನಾರಾಯಣ್ ಮೂರ್ತಿ ಭಾಗಿಯಾಗಿದ್ರು. ಮತ್ತೊಂದು ಕಡೆ ಛತ್ತೀಸ್ಗಢದ ಬಿಜಾಪುರ ಜಿಲ್ಲೆಯಲ್ಲಿ ಭದ್ರತಾ ಪಡೆಗಳು 8 ನಕ್ಸಲರನ್ನ ಹೊಡೆದುರುಳಿಸಿದ್ದಾರೆ. ಅಲ್ಲಿನ ಗಂಗಲೂರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಅರಣ್ಯ ಪ್ರದೇಶದಲ್ಲಿ ಭದ್ರತಾ ಪಡೆಗಳು ಹಾಗೂ ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸುವ ವೇಳೆ ಈ ಘಟನೆಯಾಗಿದೆ. ಛತ್ತೀಸ್ಗಢದಲ್ಲೂ ಕೂಡ ನಕ್ಸಲರ ಒಂದು ಗುಂಪು ಶರಣಾಗಿತ್ತು. ಅದರ ಬೆನ್ನಲ್ಲೇ ನೆಕ್ಸ್ಟ್ ಡೇನೆ ಯಾರೆಲ್ಲ ಶರಣಾಗಿರಲಿಲ್ಲ ಅವರ ಎನ್ಕೌಂಟರ್ ಆಗಿದೆ. ಏನೋ ಕೇರಳದ ಪಿಣರಾಯಿ ವಿಜಯನ್ ಸರ್ಕಾರ ಕೂಡ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಹಿಡಿದು ಹಾಕೋ ಕಾರ್ಯಾಚರಣೆ ಮಾಡ್ತಾ ಇದೆ. ಒಂದೇ ದಿನ ಕೊಚ್ಚಿಯಲ್ಲಿ ಅಕ್ರಮವಾಗಿ ಬಂದು ನೆಲೆಸಿದ್ದ 27 ಅಕ್ರಮ ಬಾಂಗ್ಲಾ ವಲಸಿಗರನ್ನ ಕೇರಳದ ಕಮ್ಯುನಿಸ್ಟ್ ಸರ್ಕಾರ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದೆ. ಅಷ್ಟು ಮಾತ್ರ ಅಲ್ಲ, ಇನ್ನೂ ಯಾರಾದರೂ ಬಾಂಗ್ಲಾದೇಶಿಯರು ನಿಮ್ಮ ಸುತ್ತಮುತ್ತ ಓಡಾಡ್ತಿದ್ರೆ ನಮಗೆ ಮಾಹಿತಿ ಕೊಡಿ, ಅವ್ರನ್ನ ಹಿಡಿತೀವಿ ಅಂತ ಕೇರಳ ಪೊಲೀಸರು ಹೇಳಿದ್ದಾರೆ. ಏನೋ ಜನವರಿ ತಿಂಗಳ ಸರಕು ಮತ್ತು ಸೇವಾ ತೆರಿಗೆ ಸಂಗ್ರಹಣೆ GST ಕಲೆಕ್ಷನ್ ಡೇಟಾವನ್ನ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ. ಒಟ್ಟು 1.96 ಲಕ್ಷ ಕೋಟಿ ರೂಪಾಯಿ GST ಕಲೆಕ್ಟ್ ಆಗಿದೆ. ಅಂದ್ರೆ ಕಳೆದ ವರ್ಷದ ಹೋಲಿಕೆಯಲ್ಲಿ 12.3% ನಷ್ಟು ಜಂಪ್ ಆಗಿದೆ. ಇದರಲ್ಲಿ ಸೆಂಟ್ರಲ್ GST 36,100 ಕೋಟಿ ಆದರೆ ರಾಜ್ಯದ ಕಲೆಕ್ಷನ್ 44,900 ಕೋಟಿ ರೂಪಾಯಿ ಆಗಿದೆ.
ಉಳಿದಂತೆ IGST ಇಂಟಿಗ್ರೇಟೆಡ್ GST ಮತ್ತು GST ಸೆಸ್ ಎಲ್ಲ ಸೇರಿ 1.01 ಲಕ್ಷ ಕೋಟಿ ರೂಪಾಯಿ ಸಂಗ್ರಹ ಆಗಿದೆ. ಇದೆಲ್ಲ ಟೋಟಲ್ ಮಾಡಿದಾಗ ಅಷ್ಟಾಗುತ್ತೆ. ಏನು 2025ರ ಬಜೆಟ್ ಮಂಡಿಸಲಾಗಿದೆಯಲ್ಲ, ಈ ಹಿನ್ನೆಲೆಯಲ್ಲಿ ಶನಿವಾರ ಕೂಡ ಷೇರುಪೇಟೆ ಸ್ಪೆಷಲ್ ಇತ್ತು, ಓಪನ್ ಇತ್ತು. ಬಜೆಟ್ಗೆ ಹೂಡಿಕೆದಾರರಿಗೆ ರಿಯಾಕ್ಟ್ ಮಾಡೋಕೆ ಅವಕಾಶ ಇರಬೇಕು ಅಂತ ಓಪನ್ ಇಡಲಾಗಿತ್ತು. ಈ ಸ್ಪೆಷಲ್ ಟ್ರೇಡಿಂಗ್ ನಲ್ಲಿ ಷೇರುಪೇಟೆ ಫ್ಲಾಟ್ ಇತ್ತು. ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ ಜಸ್ಟ್ 5 ಪಾಯಿಂಟ್ಸ್ ಗಳಿಸಿ 77,505, ನಿಫ್ಟಿ ಬರೀ 26 ಪಾಯಿಂಟ್ಸ್ ಕಮ್ಮಿಯಾಗಿ 23,482ಕ್ಕೆ ರೀಚ್ ಆಗಿದೆ. ಈ ಬಾರಿಯ ಬಜೆಟ್ನಲ್ಲಿ ಬಡ ಮತ್ತು ಮಧ್ಯಮ ವರ್ಗದವರಿಗೆ ದೊಡ್ಡ ಟ್ಯಾಕ್ಸ್ ರಿಲೀಫ್ ಕೊಟ್ಟಿದ್ದು ಮಾರ್ಕೆಟ್ ಮೇಲೆ ಅಂಥ ದೊಡ್ಡ ಪರಿಣಾಮ ಬೀರಿಲ್ಲ. ಮಾರ್ಕೆಟ್ನಲ್ಲಿ ಈ ಕನ್ಸಂಪ್ಷನ್ ಮೇಲೆ ಡಿಪೆಂಡ್ ಆಗಿರೋ ಸ್ಟಾಕ್ಸ್, ಅಂದರೆ ಈಗ ಜನ ಕೈಯಲ್ಲಿ ದುಡ್ಡು ಉಳಿದಾಗ ಟ್ಯಾಕ್ಸ್ ವಿನಾಯಿತಿ ದುಡ್ಡು ಉಳಿತು, ಜಾಸ್ತಿ ಖರ್ಚು ಮಾಡ್ತಾರೆ. ಅಂದರೆ ಈ ಸ್ವಿಗ್ಗಿ, ಝೊಮ್ಯಾಟೊ, ಹಿಂದೂಸ್ತಾನ್ ಯೂನಿಲಿವರ್, ITC, ಡಿಮಾರ್ಟ್, ವಿಶಾಲ್ ಮೆಗಾ ಮಾರ್ಟ್, ಆಮೇಲೆ ಈಗ ಸಣ್ಣ ಪುಟ್ಟ ಹೀರೋ ಮೋಟರ್ ಕಾಪ್, ಹೀರೋ ಬೈಕ್ಗಳು, ಬಜಾಜ್ ಬೈಕ್ಗಳು, ಸಣ್ಣ ಪುಟ್ಟ ಕಾರ್ಗಳು ಶೇರ್ ಮಾರ್ಕೆಟಲ್ಲಿ ಇವರಿಗೆಲ್ಲ ಚೆನ್ನಾಗಿತ್ತು. ಉಳಿದಂತೆ ಏನು ಕೂಡ ಫ್ಲ್ಯಾಟ್ ಇತ್ತು, ಎಲ್ಲ ಡೌನೇ ಇತ್ತು. ಹಂಗೆ ನೋಡೋಕೆ ಹೋದರೆ ವಿಶೇಷವಾಗಿ ಈ ಡಿಫೆನ್ಸ್ ಸ್ಟಾಕ್ಸ್, ಆಮೇಲೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೇಲೆ, ಅಂದರೆ ಸರ್ಕಾರ ಮೂಲಸೌಕರ್ಯದ ಮೇಲೆ ಖರ್ಚು ಮಾಡಿದಾಗ ಚೆನ್ನಾಗಿ ಚಿಗುರುವಂಥ ಸ್ಟಾಕ್ಸ್ ಯಾವೆಲ್ಲ, ಡಿಫೆನ್ಸ್, ರೈಲ್ವೆ, ಇಂಜಿನಿಯರಿಂಗ್ ಕಂಪನಿಗಳು, ಇವೆಲ್ಲ ಇವತ್ತು ಡೌನೇ ಇದ್ವು. ಯಾಕಂತ ಹೇಳಿದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನಲ್ಲಿ ಬಹಳ ದೊಡ್ಡ ಏರಿಕೆ ಏನೂ ಮಾಡಿಲ್ಲ. 11 ಲಕ್ಷ ಕೋಟಿ ರೂಪಾಯಿವರೆಗೆ ತಗೊಂಡು ಹೋದ್ರಲ್ಲ, ಆಮೇಲೆ ಅಲ್ಲಿ ಸ್ವಲ್ಪ ಫ್ಲಾಟೇ ಆಗ್ತಾ ಇದೆ. ಅದು ಅದನ್ನೇ ಮೇಂಟೈನ್ ಮಾಡ್ತಾ ಹೋಗ್ತಾ ಇದ್ದಾರೆ. ಜಸ್ಟ್ 10,000 ಕೋಟಿ ಅಷ್ಟೇ ಜಾಸ್ತಿ ಮಾಡಿ 11,21,000 ಕೋಟಿ ಮಾಡಿದ್ದಾರೆ. ಹಾಗಾಗಿ ಈ ವಲಯದ ಷೇರುಗಳು, ಇದ್ರ ಮೇಲೆ ಡಿಪೆಂಡ್ ಆಗಿರೋ ಷೇರುಗಳೆಲ್ಲ ಫ್ಲಾಟ್ ಇದ್ವು ಅಥವಾ ಡೌನ್ ಇದ್ವು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ಆಗಲೇ ಹೇಳಿದ ಗ್ರೋತ್ ಸ್ಕೂಲ್ನ AI ವರ್ಕ್ಶಾಪ್ನ ಮೂಲಕ ನಿಮಗೂ AI ಸ್ಕಿಲ್ಸನ್ನು ನೀವು ಆ್ಯಡ್ ಮಾಡ್ಕೋಬೇಕು ನಿಮ್ಮ ಸ್ಕಿಲ್ ಸೆಟ್ಗೆ ಅಂತ ಹೇಳಿದ್ರೆ, ನಿಮ್ಮ ಬತ್ತಳಿಕೆಗೆ ಆ AI ಬಾಣಗಳನ್ನು ಆ್ಯಡ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟಲ್ಲಿ ಗ್ರೋತ್ ಸ್ಕೂಲ್ನ ಲಿಂಕ್ ಇದೆ. ನಮ್ಮ ಮೊದಲ 1000 ವೀಕ್ಷಕರಿಗೆ ಫ್ರೀ ಇರುತ್ತೆ, ಆಮೇಲೆ ಅಫೋರ್ಡೆಬಲ್ ಪ್ರೈಸಸ್ನೆಲ್ಲ ಇರುತ್ತೆ. ಆಸಕ್ತರು ಚೆಕ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕ್ ಇದೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.